ಎಲ್ಲರನ್ನ ಪ್ರೀತಿಸುವ, ಸಮಾಜವನ್ನು ಎಚ್ಚರಿಸುವ ಹಾಗೂ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸುವ ಮನೋಭಾವದ ಪತ್ರಕರ್ತರ ಅವಶ್ಯಕತೆ ಇಂದು ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿದೆ. ಕೇವಲ ಕೈಯಲ್ಲಿ ಪೆನ್ ಹಿಡಿದರೆ ಮಾತ್ರ ನಿಜವಾದ ಪತ್ರಕರ್ತ ಎನ್ನಿಸಿಕೊಳ್ಳುವುದಿಲ್ಲ. ಆ ಪೆನ್ನನ್ನು ಮನುಷ್ಯದ ಮತ್ತು ಸತ್ಯನಿಷ್ಠ ಬರವಣಿಗೆಗೆ ಬಳಸಿಕೊಂಡಾಗ ಮಾತ್ರ ಅದರ ಮೌಲ್ಯ ಹೆಚ್ಚಾಗುತ್ತದೆ ಎಂದು ಕುಂಟೋಜಿ ಭಾವೈಕ್ಯ ಮಠದ ಡಾಕ್ಟರ್ ಶ್ರೀ ಗುರು ಚೆನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಸೋಮವಾರ ಮುದ್ದೇಬಿಹಾಳ್ ಪಟ್ಟಣದ ಬೆಂಗಳೂರು ಬೇಕರಿ ಸಭಾಭವನದಲ್ಲಿ ಅನಿಲ್ ಕುಮಾರ್ ತಿಲಂಗಿ, ರವಿ ತಿಲಂಗಿ ನೇತೃತ್ವದಲ್ಲಿ ನಡೆದ ನಯನ ಭಾರ್ಗವ ಪಾಕ್ಷಿಕ ಪತ್ರಿಕೆಯ 9ನೇ ವಾರ್ಷಿಕೋತ್ಸವ ಹಾಗೂ 2026ನೇ ಸಾಲಿನ ದೀನದರ್ಶಿಕ ಲೋಕಾರ್ಪಣೆ ಹಾಗೂ ವಿವಿಧ ಕ್ಷೇತ್ರದ 16 ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು. ಪ್ರಶಸ್ತಿ ದೊಡ್ಡದಲ್ಲ, ಅದನ್ನು ನಿಭಾಯಿಸುವ ಜವಾಬ್ದಾರಿ ದೊಡ್ಡದು. ಪತ್ರಕರ್ತರು, ಸ್ವಾಮೀಜಿಗಳು ಹಾಗೂ ಸಾಹಿತಿಗಳು ರಾಜಕೀಯ ಪಕ್ಷಗಳಿಗೆ ಸೀಮಿತವಾಗುತ್ತಿರುವ ಸಂಕೀರ್ಣ ಪರಿಸ್ಥಿತಿಯಲ್ಲಿ ನಾವುಗಳು ಇದ್ದೇವೆ. ಪತ್ರಕರ್ತರಲ್ಲಿ ತನಿಖಾ ಮನೋಭಾವ ಹೆಚ್ಚಾಗಬೇಕು. ಸರ್ಕಾರ ಮಾಡದ ಕೆಲಸವನ್ನು ಕಾಯಕಜೀವಿ ಮಲ್ಲಪ್ಪನವರ ಮಕ್ಕಳಾದ ಮಹೇಶ್, ಅನಿಲ್ ಮತ್ತು ರವಿ ತಿಲಂಗಿ ಸಹೋದರರು ಮಾಡುತ್ತಿರುವುದು ಮಾದರಿಯ ಕಾರ್ಯವಾಗಿದೆ ಎಂದು ಶ್ಲಾಘಿಸಿದರು. ಮಲ್ಲಪ್ಪಣ್ಣನ ಮಕ್ಕಳು ಎಷ್ಟು ಚಲೋ ಕೆಲಸ ಮಾಡಕತ್ತಾರ ಸಮಾಜದಾಗ. ಒಂದು ಮಠ, ಒಂದು ಸಂಘ ಸಂಸ್ಥೆ, ಒಂದು ಸರ್ಕಾರಗಳು ಮಾಡದ ಕೆಲಸ ಮಲ್ಲಪ್ಪಣ್ಣನ ಮಕ್ಕಳು ಮಾಡಕತ್ತಾರ. ನಾವು ಹೆಮ್ಮೆ ಪಡ್ತೀವಿ. ಮತ್ತೆ ಈ DYSP ಶಾಂತಿನವರು ಒಂದು ಎಷ್ಟು ಚಲೋ ಮಾತು ಹೇಳಿದ್ರಂತ, ಪತ್ರಿಕೆ ಪ್ರಶಸ್ತಿ ತಗೊಳ್ಳೋದು ದೊಡ್ಡದಲ್ಲ, ಪ್ರಶಸ್ತಿಯನ್ನ ಇಟ್ಟುಕೊಂಡು ನಿಭಾಯಿಸೋದೈತಲ್ಲ ಅದು ಬಹಳ ದೊಡ್ಡದು. ಇವತ್ತೊಂದು ದಿನ ಮರೆಯೋದಲ್ಲ, ನಾಳೆ ಒಂದು ದಿವಸ ಆ ಪ್ರಶಸ್ತಿಗಳನ್ನ ನಾವು ಹೇಗೆ ನಡೀತೀವೋ ಕಾಮನ್ ಸೆನ್ಸ್ ಆ ಪ್ರಶಸ್ತಿ ತೆಗೆದುಕೊಂಡು ಇರ್ಬೇಕು. ನಾವೆಲ್ಲ ಪೋಸ್ ಕೊಡ್ತೀವಿ, ಏನೋ ಪ್ರಶಸ್ತಿ ಕೊಟ್ಟವ್ರಿಗೆ ಇವ್ರಿಗೆ ಖುಷಿ, ತಗೊಂಡವ್ರಿಗೆ ಅವ್ರಿಗೆ ಖುಷಿ, ನಾವು ಕೊಟ್ಟಿವಂತ ಇವ್ರಿಗೆ ಹೆಮ್ಮೆ, ನಾವು ತಗೊಂಡಿವಂತ ಅವ್ರಿಗೆ ಹೆಮ್ಮೆ. ಇಂಥ ಮಧ್ಯದಲ್ಲಿ ಒಬ್ಬ ಪತ್ರಕರ್ತ ಹೆಂಗಾಗ್ಬೇಕು ಅಂದ್ರೆ, ಇವತ್ತಿನ ದಿನಮಾನದಲ್ಲಿ ಕಾವ್ಯಗಳು ಕೂಡ ಪಕ್ಷಕ್ಕೆ ಸೀಮಿತವಾಗಬೇಕು. ಇವತ್ತಿನ ಪತ್ರಿಕೋದ್ಯಮಗಳು ಕೂಡ ಪಕ್ಷಕ್ಕೆ ಸೀಮಿತವಾದವು. ಇವ ಆ ಪಕ್ಷದ ಪತ್ರಕರ್ತ, ಇವ ಈ ಪಕ್ಷದ ಪತ್ರಕರ್ತ. ಸ್ವಾಮಿಗಳು ಕೂಡ ಇವ ಆ ಪಕ್ಷದ ಸ್ವಾಮಿ, ಇವ ಈ ಪಕ್ಷದ ಸ್ವಾಮಿ ಅಂತ. ಇನ್ನು ಪತ್ರಿಕೆ ಮೊದಲು ಮಾಡಿಕೊಂಡು ಸಾಹಿತಿಗಳು ಬೇರೆ, ಅವರು ಈ ಪಕ್ಷದೊಳಗ ಇಂಥ ವಿಷಮ ಸ್ಥಿತಿಯೊಳಗ ನಾವು ನೀವೆಲ್ಲ ಬದುಕಾಗತ್ತೀವಿ. ಇವತ್ತು ಪತ್ರಿಕೋದ್ಯಮದೊಳಗ ನಮ್ಮ ಮುದ್ದೇಬಿಹಾಳದೊಳಗ ಒಬ್ಬ ಒಳ್ಳೆ ಇನ್ವೆಸ್ಟಿಗೇಷನ್ ಪತ್ರಕರ್ತ ಹುಟ್ಟಬೇಕನ್ನೋದು ನನಗೆ ಆಸೆ. ಎಂತ ಇನ್ವೆಸ್ಟಿಗೇಷನ್? ಈ ಫೇಸ್ಬುಕ್ ದಲ್ಲಿ ಈ ಮೊಬೈಲ್ ಹಿಡ್ಕೊಂಡು ಕಸ ಬಿದ್ದದ್ ನೋಡ್ರಿ ಅಂತ ಹೇಳಿ ಇಂಥ ಪತ್ರಕರ್ತ ಜಾಗೃತಿಸಿರ್ತಾರೆ. ಇನ್ವೆಸ್ಟಿಗೇಷನ್ ಪತ್ರಕರ್ತ ಎಂತವಾಗಬೇಕು ಅಂದ್ರೆ, ಈ ಶುದ್ಧ ಕುಡಿ ನೀರಿನ ಘಟಕ, ಸರ್ಕಾರದ ಯೋಜನೆಗಳು ಯಾವ ಚಾಲ್ತಿಯಲ್ಲಿ ಅದಾವ, ಯಾವ ಬಂದು ಬಿದ್ದಾವ, ಒಂದು ಚೆಕ್ ರಿಯಾಲಿಟಿ ಮಾಡಿ ನೋಡ್ಬೇಕು. ಏನದಾರಲ್ಲ, ಅವ್ರು ಬರೀ ಪತ್ರಕರ್ತರು ಪೆನ್ ಹಿಡ್ಕೊಂಡು ಬರೀ ಫೋಟೋ ತಗೋತಾರ, ಬರೀ ಹಿಂಗ್ ಹಿಡ್ಕೊಂಡು. ಈ ಪೆನ್ ಹಿಡ್ಕೊಂಡು ಫೋಟೋ ತೆಗೆದ ಕೆಲಸ ಆಗಂಗಿಲ್ಲ. ನೀನೊಬ್ಬ ಪತ್ರಕರ್ತ ಈಗೋ ಬೆಳೆಸ್ಕೊಂಡ್ರೆ ಕೆಲಸ ಆಗಂಗಿಲ್ಲ, ತುಂಬಾ ಸೀರಿಯಸ್ ಆಗಿದ್ರು ಕೆಲಸ ಆಗಲ್ಲ. ಒಬ್ಬ ಪತ್ರಕರ್ತನಿಗೆ ಸೇವಾ ಗುಣ ಯಾವಾಗಿರ್ತದ, ಎಲ್ಲರಿಗೂ ಪ್ರೀತಿಸುವ, ಎಲ್ಲರಿಗೂ ಎಚ್ಚರಿಸುವ ಪತ್ರಕರ್ತ ಆದ್ರೆ ಮಾತ್ರ ಅವನು ತಾಲೂಕಿಗೆ ದೊಡ್ಡ ಪತ್ರಕರ್ತ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ನಯನ ಭಾರ್ಗವ ಶೌರ್ಯ ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದ ರಾಯಚೂರು DYSP ಶಾಂತವೀರ ಇ ಅವರು, ಎಲ್ಲ ಕ್ಷೇತ್ರದ ಸಾಧಕರನ್ನು ಗುರುತಿಸುವ ಕಠಿಣ ಕೆಲಸವನ್ನು ಅನಿಲ್ ಕುಮಾರ್ ಹಾಗೂ ಅವರ ಸಹೋದರರು ಸುಲಭಗೊಳಿಸಿದ್ದಾರೆ. ನಿಜವಾದ ಸಾಧಕರಿಗೆ ಪ್ರಶಸ್ತಿ ಸಂದಿರುವುದು ಶ್ಲಾಘನೀಯ. ಪ್ರಶಸ್ತಿ ಪುರಸ್ಕೃತರು ಪ್ರಶಸ್ತಿಗೆ ಕೆಟ್ಟ ಹೆಸರು ಬರದಂತೆ ನೋಡಿಕೊಳ್ಳಬೇಕೆಂದು ಕಿವಿ ಮಾತನ್ನು ಹೇಳಿದರು. ನಯನ ಭಾರ್ಗವ ನ್ಯೂಸ್ ಪತ್ರಿಕೆಯ ಭಾಗದ ಸ್ನೇಹಿತರಾಗಿರ್ತಕ್ಕಂಥ, ಆತ್ಮೀಯರು, ಸಂಪಾದಕರಾಗಿರ್ತಕ್ಕಂಥ ನನ್ನ ಸೋದರಾಗಿರ್ತಕ್ಕಂಥ ರವಿ ತಿಲಗಿ ಅವರಿಗೆ, ಹಾಗೆ ನಮ್ಮ ಬ್ರದರ್ ಆಗಿರ್ತಕ್ಕಂಥ ಸಂಪಾದಕರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರಿಗೆ, ಹಾಗೆ ಅವರ ಬಳಗಕ್ಕೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಅನಂತ ಧನ್ಯವಾದ ಅರ್ಪಣೆ ಮಾಡ್ತೀನಿ. ಯಾಕಂತ ಹೇಳಿದ್ರೆ, ಈ ಕ್ಷೇತ್ರದಲ್ಲಿ ನನ್ನನ್ನು ಆಯ್ಕೆ ಮಾಡಿ ನನ್ನನ್ನು ಸತ್ಕಾರ ಮಾಡಿದ್ದಕ್ಕೆ, ವಿಶೇಷವಾಗಿ ನಯನ ಭಾರ್ಗವ ಶೌರ್ಯ ಪ್ರಶಸ್ತಿಯನ್ನು ನನಗೆ ಕೊಡಮಾಡಿದ್ದಕ್ಕೆ ನನ್ನ ಕಡೆಯಿಂದ ನನ್ನೆಲ್ಲ
ಸ್ನೇಹ ಒಳದ ವತಿಯಿಂದ ನಿಮಗೆ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ. ನಂದು ಸ್ನೇಹ ಸುಮಾರು ಅನಿಲ್ ಅವ್ರ ಸ್ನೇಹ ಸುಮಾರು ಒಂದು 9 ವರ್ಷದಿಂದ ಇದೆ. ಇವತ್ತು 9ನೇ ವರ್ಷದ ವಾರ್ಷಿಕೋತ್ಸವ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಾನು ಇಲಾಖೆ ಸೇರ್ಕೊಂಡು 9ನೇ ವರ್ಷ. ಹಾಗಾಗಿ ಇದೆಲ್ಲ ನನ್ನನ್ನು ಹುಡುಕಾಡ್ಕೊಂಡು ಕರೆಕ್ಟಾಗಿ ಬಾಂಧವ್ಯ ಬೆಳೆಸುವಂಥ ಒಂದು ಕಾರ್ಯಕ್ರಮ ನಾನು ಅಟೆಂಡ್ ಮಾಡಲೇಬೇಕಂತೇಳಿ ನಮ್ಮ ಎಸ್ ಪಿ ಸರ್ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಈ ಕಾರ್ಯಕ್ರಮ ಬಂದೆ. ತುಂಬ ಖುಷಿ ಆಯಿತು. ಒಂದು ಈ ಶೌರ್ಯ ಪ್ರಶಸ್ತಿನ ಸ್ವೀಕಾರ ಮಾಡೋದಕ್ಕೆ ಅತೀವ ಸಂತೋಷ ಆಗಿದೆ. ನನಗೆ ರೀಸೆಂಟಾಗಿ ನನಗೆ ಒಂದು ಪ್ರೈಡ್ ಆಫ್ ಕರ್ನಾಟಕ ಅಂತೇಳಿ ಒಂದು ಅವಾರ್ಡ್ ಸಿಕ್ತು ಬೆಂಗಳೂರಲ್ಲಿ. ನನಗೆ ಅದಕ್ಕಿಂತ ಜಾಸ್ತಿ ಖುಷಿ ಆಗ್ತದೆ ನಿಜ ಹೇಳ್ಬೇಕಂದ್ರೆ. ಯಾಕಂತ ಹೇಳಿದ್ರೆ ಅಲ್ಲಿ ನನ್ನ ಬಗ್ಗೆ ಸ್ವಲ್ಪ ತಿಳ್ಕೊಂಡವರು ಕೊಡ್ಬೋದು ಅಂತೇಳಿ ನಿರ್ಧಾರ ಮಾಡಿಕೊಂಡು ನನಗೆ ಪ್ರಶಸ್ತಿಯನ್ನು ಕೊಟ್ಟರು. ಇಲ್ಲಿ ಹೃದಯ ತುಂಬಿ ನನ್ನ ಬಗ್ಗೆ ಎಲ್ಲನೂ ತಿಳಿದಿರ್ತಕ್ಕಂಥವ್ರು ನಮ್ಮ ಮುದ್ದೆ ಬಳದ ನಮ್ಮ ಪತ್ರಿಕಾ ಬಳದವರು. ಹಾಗಾಗಿನೇ ನನ್ನ ಬಗ್ಗೆ ತುಂಬ ಪ್ರೀತಿ ಆಧಾರದಿಂದ ಖುಷಿಯಾಗಿ ನನಗೆ ಕೊಡೋದ್ರಿಂದ ನನಗೆ ಅದನ್ನು ಸ್ವೀಕಾರ ಮಾಡೋದಕ್ಕಿಂತ ಹೆಮ್ಮೆ ಅನಿಸುತ್ತೆ, ಖುಷಿ ಅನಿಸುತ್ತೆ. ಹಾಗಾಗಿ ನಾನು ನಯನ ಮಾರ್ಗ ಬಳಗಕ್ಕೆ ನಮ್ಮ ಮತ್ತೊಮ್ಮೆ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಣೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಮಾಡಿದ್ರು ಎಲ್ಲರಿಗೂ ನೆನಪು ತರುವಂಥ ಕೆಲಸವನ್ನು ಅವ್ರು ಮಾಡ್ತಾ ಗೊತ್ತಿದ್ದಾರೆ. ಅವ್ರು ಮಾತ್ರ ಅಲ್ಲ, ನಾನು ಸಬ್ ಡಿವಿಷನ್ 2020 ಬಂದಿದ್ದು ಫಸ್ಟ್ ಸಬ್ ಡಿವಿಷನ್ ಅಂದು. ಅಲ್ಲಿಂದ ನಾನು ಬೇರೆ ಬೇರೆ ಸಬ್ ಡಿವಿಷನ್ಗೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಇಲ್ಲಿ ಕೆಲಸ ಮಾಡೋಕ್ಕೆ 1 ವರ್ಷ ಟೈಮ್ ಸಿಕ್ಕಿತ್ತು ಅವಾಗ ಕರೋನಾ ಟೈಮಲ್ಲಿ. ಆಗ ದಿವಸ ಅಲ್ಲಿನ ಆ ಬಾಂಧವ್ಯ ಇನ್ನೂ ಕಡಿಮೆ ಆಗಿಲ್ಲ, ಇನ್ನೂ ಪ್ರತಿ ವರ್ಷ ಜಾಸ್ತಿನೇ ಆಗ್ತಾ ಇದೆ. ನಯನ ಭಾರ್ಗವ ಪತ್ರಿಕೆಯಿಂದ ಬರೀ ಒಂದು ಕ್ಷೇತ್ರ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರದಲ್ಲಿನೇ ಸಾಧಕರನ್ನ ಗುರುತಿರ್ತಕ್ಕಂಥದ್ದು ತುಂಬ ಖುಷಿಯ ವಿಚಾರ. ಇಲ್ಲಿ ಆರೋಗ್ಯ ಕ್ಷೇತ್ರ ಇದೆ, ಸೈನಿಕರಿದ್ದಾರೆ, ಅರಣ್ಯ ಕ್ಷೇತ್ರ ಇದೆ, ಶಿಕ್ಷಣ ಇದೆ, ಮಾಧ್ಯಮಗಳು ಇದೆ, ಆಮೇಲೆ ಸಂಗೀತ ಕ್ಷೇತ್ರ ಇದೆ, ಆಮೇಲೆ ಯಾರು ತಂದೆ ತಾಯಿಗಳನ್ನು ಸೇವೆ ಮಾಡ್ತಕ್ಕಂಥ ಅವರು ಗುರುತು ಮಾಡ್ತಕ್ಕಂಥ ಕೆಲಸವನ್ನು, ಅತ್ಯುತ್ತಮ ಮಾಡ್ತಕ್ಕಂಥ ಕೆಲಸವನ್ನು ನಯನ ಭಾರ್ಗವ ನಿಜವಾಗ್ಲೂ ಇದು ನಮ್ಮ ಮುದ್ದೇಬಾಳ ತಾಲೂಕಿಗೆ ಒಂದು ಹೆಮ್ಮೆ ತರ್ತಕ್ಕಂಥ ಕಾರ್ಯಕ್ರಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ಕಡೆ ಎಲ್ಲ ಮಾಡ್ತಾರೆ, ಯಾವುದೋ ರೀತಿಯಲ್ಲಿ ಮಾಡ್ತಾರೆ. ಬಟ್ ಇಲ್ಲಿ ಜಿನೇಲ್ ಆಗಿ ಯಾರು ನಿಜವಾದ ಸಾಧಕರಿದ್ದಾರೆ ಆ ಸಾಧಕರಿಗೆ ಆ ಪ್ರಶಸ್ತಿ ಮುಡಿಸುವಂಥ ಕೆಲಸವನ್ನು ನಯನ ಭಾರ್ಗವ ಕನ್ನಡ ಭಾಷೆಯ ಪತ್ರಿಕೆಯ ಸಂಪಾದಕರೆಲ್ಲ ಮಾಡ್ತಿದ್ದಾರೆ. ನಿಜವಾಗ್ಲೂ ಇದು ಒಳ್ಳೆಯ ಸಂಗತಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ಇದೆಲ್ಲನೂ ಬೇರೆಯವರಿಗೆ ಮಾದರಿ ಇದೆ. ಇವು ಪತ್ರಿಕಾ ಬಳಗ ಅಂದರೆ ಇವತ್ತು ಒಂದು ಪತ್ರಿಕೆ ನಡೆಸೋದು ತುಂಬ ಕಷ್ಟ. ಅದು ಹೊರವಡಿಸಲು ನಾವು ಸುಮಾರು ಸರಿ ಇಲ್ಲಿದ್ದಾಗ ಕೆಲವೊಂದು ಸಂದರ್ಭದಲ್ಲಿ ಡಿಸ್ಕಸ್ ಮಾಡಿದ್ವಿ, ಬೇರೆ ಬೇರೆ ಮಾಧ್ಯಮದ ಜೊತೆ ಡಿಸ್ಕಸ್ ಮಾಡಿದ್ವಿ. ಬಟ್ ಜನರಿಗೆ ಒಳ್ಳೆ ರೀತಿಯಿರ್ತಕ್ಕಂಥ ಸಂಗತಿಗಳನ್ನು, ವಿಷಯಗಳನ್ನು ಮುಗಿಸೋ ರೀತಿಯಲ್ಲಿ ಜೊತೆಗೆ ಸಮಾಜ ಸೇವಾ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು ತುಂಬ ವಿರಳ. ಅಂಥ ಕೆಲಸವನ್ನು ಇವತ್ತು ನಯನ ಭಾರ್ಗವ ಪತ್ರಿಕೆಯವರು ಮಾಡ್ತಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಸಹ ಮಾದರಿ ಆಗ್ತಕ್ಕಂಥ ವಿಚಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರವಿ ಮತ್ತು ಅನಿಲ್ ಕುಮಾರ್ ಅವರು ನನಗೆ ಜವಾಬ್ದಾರಿಯನ್ನು ತುಂಬ ಜಾಸ್ತಿ ಮಾಡಿದರು. ಇನ್ನು ಮುಂದೆ ಮುಗೀತು, ನಾನು ಏನೇ ಮಾಡಬೇಕಾದ್ರೂ ವಿಚಾರ ಮಾಡಿ ಮಾಡಬೇಕಾಗ್ತದೆ. ಯಾಕಂದರೆ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಶಸ್ತಿ ನನಗೆ ಕೊಟ್ಟಿದ್ದೀರಿ. ನನಗೇನಾಗಿತ್ತು ಆ ಪ್ರಶಸ್ತಿಗೆ ಯಾವತ್ತೂ ಕೆಟ್ಟ ಹೆಸರು ಬಾಬೆ ನಾನು ನೋಡ್ಕೋಬೇಕು. ಮುಂದೊಂದು ದಿನ ಏನೋ ಆಯಿತು, ಇಂಥ ಪುರಸ್ಕಾರ ಪಡ್ಕೊಂಡಿರ್ತಕ್ಕಂಥ ಇಂಥ ವ್ಯಕ್ತಿ ಇಂಥ ಪುರಸ್ಕಾರ ಕೊಟ್ಟೇನಪ್ಪ ಅಂತೇಳಿ ಅವ್ರಿಗೆ ಕ್ವಶನ್ ಮಾಡ್ತಕ್ಕಂಥ ಸ್ಥಿತಿ ಅವ್ರಿಗೆ ಬರಬಾರ್ದು. ಆ ರೀತಿ ಬರಬಾರ್ದು ಅಂತ ಹೇಳಿದ್ರೆ ನಾನು 100% ಒಳ್ಳೆಯ ಕೆಲಸ ಮಾಡೋಕ್ಕೆ ನಾನು ಸಿದ್ಧನಾಗಬೇಕು ಅನ್ನೋದು ನನಗೆ ಮನಸ್ಸಲ್ಲಿ ಓಡ್ತಾ ಇದೆ. ಹಾಗಾಗಿ 100% ನಿಮ್ಮ ಪ್ರೀಕಾರೈಕೆಯಿಂದ ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡ್ತೀನಿ. ಈ ಪ್ರಶಸ್ತಿಗೆ ಇನ್ನೂ ಹೆಚ್ಚಿನ ಗರಿಮೆಯನ್ನು ಹಿರಿಮೆಯನ್ನು ತಂದುಕೊಡುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಪಕ್ಷದ ಮುಖಂಡ ಹಾಗೂ ಅಸ್ಕೆ ಫೌಂಡೇಶನ್ನ ಅಧ್ಯಕ್ಷ CB ಅಸ್ಕೆ ಮಾತನಾಡಿ, ಎಲ್ಲ ಕ್ಷೇತ್ರಗಳಲ್ಲೂ ಹೆಚ್ಚುತ್ತಿರುವ ಸ್ಪರ್ಧೆಯನ್ನು ಎದುರಿಸುವ ಸಾಮರ್ಥ್ಯ ಇರಬೇಕು. ಎಲ್ಲವೂ ತುಟ್ಟಿಯಾಗಿರುವ ಈ ದಿನಮಾನಗಳಲ್ಲಿ ಪತ್ರಕರ್ತರಿಗೂ ಸರ್ಕಾರದ ಸೌಲಭ್ಯಗಳು ಸಿಗಬೇಕು. ನಿಜವಾದ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕಾರ್ಯ ಹೆಮ್ಮೆಯ ಸಂಗತಿ. ಅಸ್ಕೆ ಫೌಂಡೇಶನ್ ಇಂತಹ ಕಾರ್ಯಗಳ ಜೊತೆ ಸದಾ ಇರುತ್ತದೆ ಎಂದರು. ಸಮಾಜದಲ್ಲಿ ಈ ಯುದ್ಧದಲ್ಲಿ ಗೆಲ್ಲುವುದೇ ಬಹಳ ಒಂದು ಕಷ್ಟದ ಕೆಲಸ ಅಂತ ಹೇಳ್ಕೊಂಡು ನಮ್ಮ ಸಿದ್ದಿಂಗಪ್ಪರು ನಾವು ನೋಡಿದೆ. ಹಂಗ ಇವತ್ತು ಏನು ಈ ಒಂದು ಪರಿಸ್ಥಿತಿ ಒಳಗ ಏನು ಇಲ್ಲಿದ್ದರೆ ನೀವು ಇಷ್ಟು ತಮ್ಮ ಕಷ್ಟದ ಬಂದು ಇವತ್ತು ಎಲ್ಲರ ಮುಂದೆ ನಿಂತು ಮಾತಾಡ್ತೀರಿ. ಇದಕ್ಕೆಲ್ಲ ಕಾರ್ಯ ನಿಮ್ಮ ತಂದೆ ತಾಯಿ ಇರ್ಬೋದು, ನಿಮ್ಮ ಕುಟುಂಬದವ್ರು ಇರ್ಬೋದು, ಅದಕ್ಕಿಂತ ಮೇಲೆ ನಮ್ಮ ವೇದಿಕೆ ಅಂತ ಎಲ್ಲ ಪರಮ ಪೂಜರ ಆಶೀರ್ವಾದ ಹೆಂಗಿರ್ತಪ್ಪ, ಯಾವುದೇ ಜಾತಿ ಮತ ಭೇದ ಮರೆತು ಯಾವುದೇ ಒಬ್ಬ ಭಕ್ತಿ ಬಂದ್ರು ಸಹಿತ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಅವ್ರು ಹೇಳುವಂತ ಪರಮ ಪೂಜರ ಆಶೀರ್ವಾದ. ಅದಕ್ಕೆ ಎಲ್ಲಿವರೆಗೆ ಪರಮ ಆಶೀರ್ವಾದ ನಮ್ಮ ನಿಮಗೆ ಇರ್ತದೆ. ನೀನು ಯಾವತ್ತೂ ಎದಿ ಕುಂತ್ಕೊಳ್ಳಿ, ಯಾವತ್ತೂ
ಹಿಂದೆ ನಾವು ಇದ್ದಂತ ಪರಮ ಪೂಜ್ಯರು ಅವ್ರ ಹಿಂದೆ ನಾವು ಅದೀವೆಲ್ಲ ಕುಂತ ಗಣೇಶ ಮನೆ. ಯುವ ಉದ್ಯಮಿ ಭರತಗೌಡ ಪಾಟೀಲ್ ನಡಹಳ್ಳಿ ಮಾತನಾಡಿ, ಮಾಧ್ಯಮವು ಸಮಾಜವನ್ನು ಜೋಡಿಸುವ, ಜಾಗೃತಿಯನ್ನು ಮೂಡಿಸುವ ಹಾಗೂ ಪ್ರೇರಣೆ ನೀಡುವ ಶಕ್ತಿಯಾಗಿದೆ. ಮಾಧ್ಯಮದವರು ಸತ್ಯ ಬರೆದರೆ ಸಮಾಜ ಉಳಿಯುತ್ತದೆ, ಕೆಟ್ಟದ್ದು ಬರೆದರೆ ಸಮಾಜ ಹಾಳಾಗುತ್ತದೆ. ಆದ್ದರಿಂದ ಉತ್ತಮ ಪತ್ರಕರ್ತರ ಅಗತ್ಯವಿದೆ ಎಂದರು. ಮಾಧ್ಯಮದ ಪ್ರಮುಖ ಪಾತ್ರ ನಮ್ಮ ಸಮಾಜದಲ್ಲಿ ಏನು? ಮಾಧ್ಯಮ ಅಂದ್ರೆ ನಮ್ಮ ಸಮಾಜವನ್ನು ಜೋಡಿಸುವುದು, ನಮ್ಮ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವುದು ಹಾಗೂ ಸಕಾರಾತ್ಮಕ ಚಿಂತನೆಗೆ ಅವರು ಒಂದು ಪ್ರೇರಣೆ ನೀಡುವ ಮಹತ್ವ ಪಾತ್ರವನ್ನು ವಹಿಸುತ್ತಾರೆ. ಹಾಗೂ ಅದೇ ರೀತಿ ನಮ್ಮ ಸಮಾಜದಲ್ಲಿ ಅವರು ನಮ್ಮ ಜನರಿಗೆ ಮಾಹಿತಿ ನೀಡುವ ಮೂಲಕ ಹಾಗೂ ಅವರಿಗೆ ಶಿಕ್ಷಣ ನೀಡುವ ಮೂಲಕ ಹಾಗೂ ನಮ್ಮ ಸಮಾಜದಲ್ಲಿ ಉತ್ತಮ ಬದಲಾವಣೆಗೆ ಪ್ರೇರಣೆ ನೀಡುವ ಮೂಲಕ ಒಂದು ದೊಡ್ಡ ಪಾತ್ರವನ್ನು ನಮ್ಮ ಸಮಾಜದಲ್ಲಿ ಅವರು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಪೆನ್ ಇಸ್ ಮೈಟಿಯರ್ ಅಂತ ಸ್ವರ್ಡ್ ಅಂತ ಅವಾಗ ನಮ್ಗೆ ಅರ್ಥ ಆಗ್ಲಿಲ್ಲ. ಆದ್ರೆ ಇವತ್ತು ನಾವು ಈ ಕಾಲದಲ್ಲಿ, ಈ ಯುಗದಲ್ಲಿ ನಾವು ನೋಡಿದ್ರೆ, ಈ ಮೊದಲು ನಾವು ಯುದ್ಧ ಮಾಡುವಾಗ ನಾವು ಬಂದೂಕು, ಪಿಸ್ತೂಲು, ಕತ್ತಿ ತಗೊಂಡು ಹೋಗ್ತಿದ್ವಿ. ಆದ್ರೆ ಈಗ ನಾವು ಯುದ್ಧ ಮಾಡ್ಬೇಕಂದ್ರೆ ಈ ಒಂದು ಪೆನ್ ಒಂದೇ ಸಾಕು. ಈಗ ನಾವು ಯುದ್ಧವನ್ನು ನಿಲ್ಲಿಸಬೇಕು ಕೂಡ ಈ ಒಂದು ಪೆನ್ ಒಂದೇ ಸಾಕು ಅಂತ ಈ ಒಂದು ನನ್ನ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. INBCW ಫೆಡರೇಷನ್ನ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಸಂಗೀತಾ ನಾಡಗೌಡರು, ಪ್ರತಿಯೊಂದು ಸಾಧನೆಯ ಹಿಂದೆ ಅಪಾರವಾದ ಶ್ರಮವಿದೆ ಎಂದು ಹೇಳಿದರು. ರೈತಪರ ಮುಖಂಡ, ಜನಪರ ಹೋರಾಟಗಾರ BB ಪಾಟೀಲ್ ಹಿರೇಮುರಾಳ್ ಅವರು, ಸಮಾಜದಲ್ಲಿ ನಡೆಯುವ ಘಟನೆಗಳನ್ನು ಯಥಾವತ್ತಾಗಿ ಜನತೆಗೆ ತಿಳಿಸುವುದು ಪತ್ರಕರ್ತರ ಕರ್ತವ್ಯ. ಸರ್ಕಾರ ಜನಪರ ಕಾರ್ಯದಲ್ಲಿ ವಿಫಲವಾದಾಗ ಚಾಟಿ ಬೀಸುವುದು ಪತ್ರಿಕಾ ರಂಗದ ಜವಾಬ್ದಾರಿಯಾಗಿದೆ ಎಂದರು. ಮೈಸೂರಿನ ಪತ್ರಕರ್ತ ರುದ್ರಗೌಡ ಮುರಾಳ್ ಅವರು, ಸೋಷಿಯಲ್ ಮೀಡಿಯಾ ಹಾವಳಿಯಿಂದಾಗಿ ಪತ್ರಿಕೋದ್ಯಮದ ದಿಕ್ಕುದಶೆ ಕಳೆದುಕೊಳ್ಳುತ್ತಿರುವುದು ಆತಂಕಕಾರಿಯಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಇದಕ್ಕೆ 9 ವರ್ಷ ತುಂಬಿದೆ. ಇಸ್ವಿ ಲೆಕ್ಕದಲ್ಲಿ ನೋಡಿದರೆ 10 ಆಗಿದೆ. 9ರಲ್ಲಿ 10 ಇದೆ, 9 ಅಲ್ಲೇ 10 ಇದೆ. ಹಾಗಾಗಿ ಈ ಪತ್ರಿಕೆ ಲೋಕಾರ್ಪಣೆ ಸಂದರ್ಭದಲ್ಲಿ ನಾನಿದ್ದೆ. ಈಗ ಈ 9ರಿಂದ 10ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಸಂದರ್ಭದಲ್ಲಿ ಇದ್ದೀನಿ ಅಂತ ನನಗೆ ಒಂದು ಖುಷಿ ವಿಚಾರ. ಅವ್ರಿಗೆ, ಅನಿಲ್ ಅವ್ರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ನಾನು ಈ ಕಾರ್ಯಕ್ರಮ ಬರದೇ ಇದ್ದರೆ ಒಂದು ಅಮೃತ ಗಳಿಗೆಯನ್ನು ಮಿಸ್ ಮಾಡ್ಕೊತಾ ಇದ್ದೆ. ಪತ್ರಿಕೋದ್ಯಮದ ಆಯಾಮ ಮತ್ತು ವಿಸ್ತಾರ ಈಗ ಬೇರೆ ಬೇರೆ ಸ್ವರೂಪ ಪಡ್ಕೊಂಡಿದೆ. ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇಲ್ಲೇನು ಮುದ್ದೇಬಾಳದಲ್ಲಿ ನಡೆದಿದೆ, ಇದು ನಮಗೆಲ್ಲ ಖುಷಿ ವಿಚಾರ. ಯಾಕಂದರೆ ದೊಡ್ಡ ದೊಡ್ಡ ಸಂಸ್ಥೆಗಳು ವಿದೇಶದಲ್ಲೂ ಕಾರ್ಯಕ್ರಮ ಮಾಡ್ತಾ ಇದ್ದಾವೆ. ವಿದೇಶದಲ್ಲಿ ಮಾಡಿದರೆ ಅಲ್ಲಿ ಮೂಲ ಸೌಕರ್ಯ, ಅಲ್ಲಿ ಕಾರ್ಯಕ್ರಮ ಆಯೋಜನೆ ಅದೆಲ್ಲ ವಿದೇಶದ ಪಾಲಾಗುತ್ತೆ ಅವ್ರದ್ದು. ಅದೇ ನಮ್ಮ ದೇಶದಲ್ಲಿ ನಾವು ಹುಟ್ಟಿದ ನೆಲದಲ್ಲಿ ಮಾಡಿದರೆ ಇಲ್ಲಿ ಇರೋರಿಗೆ ನಾವು ಕೆಲಸ ಕೊಟ್ಟಂಗಾಗುತ್ತೆ. ಅವ್ರಿಗೆ ನಾವು ಹಣದ ಸಹಾಯ, ಆರ್ಥಿಕ ಸಹಾಯ ಆಗುತ್ತೆ. ಹಿರಿಯ ನ್ಯಾಯವಾದಿ JH ಚಿನಿವಾರ್ ಅವರು, ಬರವಣಿಗೆಯಲ್ಲಿ ಇತಿಹಾಸ ಮತ್ತು ಚರಿತ್ರೆಯನ್ನು ಮಿಶ್ರಗೊಳಿಸಬಾರದು, ಪ್ರಾಮಾಣಿಕತೆ ಇರಬೇಕು, ಬ್ಲಾಕ್ಮೇಲ್ ಇರಬಾರದು, ಪತ್ರಕರ್ತರು ಸತ್ಯ ಮತ್ತು ಧರ್ಮದ ಪರ ನಿಲ್ಲಬೇಕಿದೆ ಎಂದು ಹೇಳಿದರು. ತಾಲೂಕಾ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಅವರು, ಸಮಾಜ ಸೇವೆಯ ತುಡಿತ ಹೊಂದಿರುವ ಅನಿಲ್ ಕುಮಾರ್ ತೆಲಂಗಿ ಹಾಗೂ ಸಹೋದರರಿಗೆ ಎಲ್ಲರೂ ಬೆಂಬಲವಾಗಿ ನಿಲ್ಲಬೇಕೆಂದು ಕರೆ ನೀಡಿದರು. ಮಹೇಶ್ ಆಗಿರ್ಬೋದು, ರವಿ ಆಗಿರ್ಬೋದು, ಅವ್ರ ತಂದೆಯವರು ಕೂತಾರಲ್ಲಿ ಮಲ್ಲಪ್ಪ ಕಾಕ ಅವರಾಗಿರ್ಬೋದು, ಅವ್ರ ಕುಟುಂಬದವರು, ಅವ್ರ ತಾಯಿಯವರು, ಅವರ ಸಹೋದರರು, ಅದೇ ರೀತಿಯಾಗಿ ಅವರ ಮಕ್ಕಳು, ಅವ್ರ ಪತ್ನಿಗಳು ಎಲ್ಲರೂ ಸೇರಿ ಅವ್ರ ಕೈ ಜೋಡಿಸ್ಯಾರ ಅಂತೇಳಿ ಆ ಪತ್ರಿಕೆಗೆ ಯಾವುದೇ ರೀತಿಯಿಂದ ಅವ್ರ ಕುಟುಂಬದಲ್ಲಿ ಯಾವುದೇ ರೀತಿಯಿಂದ ಕಲಾ ಇಲ್ಲ ಅಂತೇಳಿ ಅವರು ಜಡ್ಕೊತ ಹೋಗಾಕತೈತಿ ಅನ್ನೋ ಮಾತನ್ನು ಸಹ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತಾರೆ. ನಯನ ಭಾರ್ಗವ ಅಪ್ರತಿಮ ಸಾಧಕ ಪ್ರಶಸ್ತಿ ಪಡೆದ ಗುಂಡ್ಲುಪೇಟೆ ನಕ್ಸಲ್ ನಿಗ್ರಹ ಪಡೆಯ PSI ಬಿಮ್ಸಿ SH, ಗಾನಗಾರುಡಿಗ ಪ್ರಶಸ್ತಿ ಪಡೆದ ಗಾಯಕ ವೀರೇಶ್ ವಾಲಿ ಮಾತನಾಡಿ ನಯನ ಭಾರ್ಗವ ಬಳಗದ ನಿಸ್ವಾರ್ಥ ಸೇವೆಯನ್ನು ಶ್ಲಾಘಿಸಿದರು. ಪ್ರಾಥಮಿಕ ಅಥವಾ ಪ್ರೌಢಶಾಲಾ ಹಂತ ಮತ್ತು ಪದವಿ ಪೂರ್ವ ಹಾಗೂ ಕಾಲೇಜನ್ನ ಎಲ್ಲ ಅಂತಂದ್ರೆ ನಾವು ಇಲ್ಲಿ ಮುದ್ದೇಬಾಳ ಅಂತಂದ್ರೆ ಪರಿಪೂರ್ಣಗೊಳಿಸಿದ್ದೀನಿ. ಡಿಗ್ರಿ ಮುಗಿದ ಮೇಲೆ ಏನಪ್ಪಾ ಅಂತಂದ್ರೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಮಂಗಳೂರು ಸರ್ ಅಂತ, ಪದವಿ ಮುಗಿದ ಮೇಲೆ ಒಂದು ನಿಜವಾದ ಜೀವನ ಇರೋದು ಅಂತ ಒಂದು ಮಾತು ಯಾವಾಗಲೂ ನಮ್ಗೇನು ಕೂಡ ನೆನಪಲ್ಲಿ ಇರುತ್ತೆ. ಏನಪ್ಪಾ ಅಂತಂದ್ರೆ ಶಾಲೆ ಕಲಿತು
ಪದವಿ ಮುಗಿಸಿ ಮುಂದೆ ಏನ್ ಮಾಡಬೇಕು ಅಂತ ಬಂದಾಗ ಆರಂಭ ಆಗುವುದು ಜೀವನ ಏನಪ್ಪಾ ಅಂದ್ರೆ ಅಲ್ಲೇ. ಯಾವ ಸಂದರ್ಭದಲ್ಲಿಪ್ಪ ಅಂತಂದ್ರೆ ಪರ್ಟಿಕ್ಯುಲರ್ಲಿ ನಾನು ಡಿಗ್ರಿ ಇನ್ನೂ ಕೊನೆ ಹಂತದಲ್ಲಿ ಇದ್ದೆ. ಆ ಸಂದರ್ಭದಲ್ಲಿ ಒಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಒಂದು ನೌಕರಿ ಆಯಿತು. ನಾವು ಧಾರವಾಡ ಹೋದ್ಮೇಲೆ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಸ್ನೇಹಿತರ ಬಳಗ, ಪ್ರಮುಖವಾಗಿ ಸ್ನೇಹಿತರ ಬಳಗ ಹೆಂಗಪ್ಪ ಅಂತಂದ್ರೆ ಸುತ್ತಮುತ್ತಲಿನ ಬಳಗ ಒಳ್ಳೇದು ಅಂತ ಹೇಳ್ತಾರೆ. ಸೊ ನನಗೆ ಸಿಕ್ಕಿದ್ದೇನಪ್ಪ ಅಂದ್ರೆ ಅತ್ಯುತ್ತಮ ಸ್ನೇಹದ ಬಳಗ. ಅವರು ಕೂಡ ಇಲ್ಲೇ ಇದ್ದಾರೆ, ಎಲ್ಲರೂ ಹಾಜರಿದ್ದಾರೆ. ಸಾಧನೆ ಮಾಡಬೇಕು, ಒಂದು ಸಾಧನೆಗೋಸ್ಕರ ನಮ್ಮ ತಂದೆ ತಾಯಿ ಒಂದು ಹೆಸರನ್ನು ತರಬೇಕು ಅನ್ನೋದೊಂದು ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಅಧ್ಯಯನ ಮಾಡಬೇಕು. ಹಾಗೆ ಈಗ ಪ್ರೆಸೆಂಟ್ ಶಿಕ್ಷಣ ವ್ಯವಸ್ಥೆ ಹೆಂಗಾಗ್ಬಿಟ್ಟಿದೆಪ್ಪ ಅಂತಂದ್ರೆ ತಂದೆ ತಾಯಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮಕ್ಕಳಿಗೆ ಎಷ್ಟಾದ್ರೂ ಖರ್ಚಾಗ್ಲಿ ಎಜುಕೇಶನ್ ಕೊಡಿಸ್ಬೇಕು ಅಂತ ವಿಚಾರ ಮಾಡ್ತಾರೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಮೌಲ್ಯಯುತ ಶಿಕ್ಷಣ ಹಾಗೂ ನೈತಿಕ ಶಿಕ್ಷಣವನ್ನ ಕೊಡಿಸುವುದು ಬಹಳ ಅತ್ಯುತ್ತಮ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಇವಾಗ ನಕ್ಸಲ್ ನಿಗ್ರಹ ಪಡೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಪ್ರಮುಖವಾಗಿ ಸರಿಸುಮಾರು ಒಂದು ವರ್ಷದ ಹಿಂದೆ ಏನಪ್ಪಾ ಅಂತಂದ್ರೆ ನಾವು ನಕ್ಸಲರನ್ನ ಸರ್ಕಾರದ ಮುಖ್ಯವಾಹಿನಿಗೆ ತಂದು ಯಾವುದೇ ರೀತಿಯಾದಂತ ಆಂತರಿಕ ಬದುಕಿಗೆ ತೊಂದರೆ ಆಗದಂತೆ ಏನಪ್ಪಾ ಅಂತಂದ್ರೆ ಒಂದು ಸರಿಸಮವಾಗಿ ಒಂದು ನಮ್ಮ ಸಿಎಂ ಸಮ್ಮುಖದಲ್ಲಿ ಏನಪ್ಪಾ ಅಂತಂದ್ರೆ ಅದನ್ನ ನಾವು ಕರ್ತವ್ಯ ಮಾಡಿದ್ವಿ. ಅದಕ್ಕೂ ಕೂಡ ಒಂದು ಸಿಎಂ ಕಡೆಯಿಂದ ಮತ್ತು ಹಾಗೂ ನಮ್ಮ SP ಸಾಹೇಬ್ ಕಡೆಯಿಂದ ನಮಗೊಂದು ಪ್ರಶಂಸನೀಯ ಪತ್ರ ಹಾಗೂ ಶ್ಲಾಘನೀಯ ಪತ್ರ ಕೂಡ ಬಂದಿದೆ. ಇದನ್ನ ಹೇಳಕ್ ನಮಗೊಂದು ಹೆಮ್ಮೆಯ ವಿಚಾರ. ನಮ್ಮ ಅನಿಲ್ ಸರ್ ನಮ್ಮ ಚಿಕ್ಕ ಒಂದು ಮಾಧ್ಯಮದ ಮೂಲಕ ಇಂಥ ಸಾಮಾಜಿಕವಾಗಿರುವಂತಹ ಸಾಕಷ್ಟು ಪ್ರತಿಭೆಗಳನ್ನ, ಸಾಕಷ್ಟು ಸಾಧನೆಗೈದಿರುವಂಥ, ಎಲಿಮರಿ ಕಾಯುತ್ತಿರುವಂತಹ ಸಾಕಷ್ಟು ಸಾಧಕರಿಗೆ ಮುಖ್ಯವಾಗಿ ತಂದು ಸನ್ಮಾನಿಸಿದವರು ಬಹಳ ಶ್ಲಾಘನೀಯವಾಗಿದ್ದಾರೆ. ಕರ್ನಾಟಕದ ಜನಪದ ಸಂಸ್ಕೃತಿ ಪರಂಪರೆಯನ್ನ ಹಾಳು ಮಾಡುವಂತ ಕೆಲವೊಂದಿಷ್ಟು ವ್ಯವಸ್ಥಿತವಾಗಿ ಷಡ್ಯಂತ್ರಗಳು ಹಿಡಿತಾ ಇದ್ದಾರೆ. ಬೇರೆ ಬೇರೆ ಹಾಡುಗಳನ್ನು ಬರೆದು ಇದ್ದಿರುವಂತಹ ಸಂಸ್ಕೃತಿಯುಕ್ತವಾಗಿರುವಂತಹ ಹಾಡುಗಳನ್ನ ಕೆಡಿಸಿ ಹಾಡುವಂತದ್ದು ಪರಂಪರೆ ಬಂದಿದೆ. ಅದಕ್ಕಾಗಿ ನಮ್ಮ ಹೋರಾಟ ಇದೆ. ಸಾಕಷ್ಟು ಲಕ್ಷಾಂತರ ಜನ ಸೇರಿದಾಗ ಅಂತ ಹಾಡುಗಳನ್ನು ಹಾಡುವಾಗ ನಾವೇನ್ ಮಾಡ್ತೀವಿ? ಸಮಾಜದ ಜವಾಬ್ದಾರಿ ಅಲ್ವಾ? ಸಮಾಜದ ಜವಾಬ್ದಾರಿ ಇಲ್ಲ ಅಂತ ಮಾಡಬಾರ್ದಪ್ಪ ಅಂತ ಹೇಳಬೇಕು ನಿಂತಿದ್ದೀವಿ ಅಂತ. ಅದು ನಾವು ಸುಮ್ಮನೆ ಕೂತಿ ನೋಡೋಕೆ ಸ್ವಲ್ಪ ಮನರಂಜನೆ ಮಾಡ್ಕೊಂಡು ಹೋದ ಸಮಾಜ ಸಣ್ಣ ಸಣ್ಣ ಮಕ್ಕಳು, ನಾನು ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಒಂದು 10 ಕನ್ನಡ ಶಾಲೆ ವಿದ್ಯಾರ್ಥಿಗಳು ಮಕ್ಕಳು, ಸುಮಾರು 3-4 ತರಗತಿಗೆ ಓದುವಂಥ ಮಕ್ಕಳು ಸಿಗರೇಟು ಸೇರ್ತೀವಿ, ಸಹಾಯ ಕೊಡ್ತೀವಿ, ನಮ್ಗೆ ಯಾವ ಕೇಳವ ಅಂದಾಗ ನಾವೇನು ಮಾಡ್ತಾ ಇರ್ತೀವಿ? ನಮ್ಮ ಜವಾಬ್ದಾರಿ ಇಲ್ವಾ? ಸಮಾಜದ ಪತ್ರಿಕೆ ಜವಾಬ್ದಾರಿ ಇಲ್ವಾ? ಸಮಾಜದ ಹಿರಿಯರ ಜವಾಬ್ದಾರಿ ಇಲ್ವಾ? ಸಮಾಜ ಸೇವಕ ನೇತಾಜಿ ನಲವಡೆ ಮಾತನಾಡಿ, ಡ್ರಗ್ಸ್ ಹಾವಳಿ ಹೆಚ್ಚಾಗಿ ಯುವಜನತೆ ಬಲಿಯಾಗುತ್ತದೆ. ಕುಲುಷಿತ ವಾತಾವರಣ ಸರಿಪಡಿಸಲು ಮಾಧ್ಯಮ ಎಚ್ಚರಿಸುವ ಹಾಗೂ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕಿದೆ ಎಂದರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ತಾಲೂಕಾ ಕಾಣಿಪ ಸಂಘದ ಅಧ್ಯಕ್ಷ DB ವಡವಡಗಿ, ನಿಷ್ಪಕ್ಷಪಾತ ಪತ್ರಕರ್ತನಿಗೆ ಶತ್ರುಗಳು ಹೆಚ್ಚಾದರೂ ಅದು ಸಾಧನೆಗೆ ಪ್ರೇರಣೆಯಾಗುತ್ತದೆ ಎಂದರು. ಮಾಧ್ಯಮ ರತ್ನ ಅಂತ ಹೇಳಿ ಪ್ರಶಸ್ತಿಯನ್ನು ಕೊಟ್ಟು ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಿದ್ದು. ಈ 2 ಜವಾಬ್ದಾರಿಗಳನ್ನು ನನಗೆ ಕೊಟ್ಟಿದ್ದಕ್ಕಾಗಿ ಅನಿಲ್ ಮತ್ತು ಅವರೆಲ್ಲ ಬಳಗಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು ಭಾಳಷ್ಟು ಜನ ಪತ್ರಕರ್ತರ ಬಗ್ಗೆ, ಪತ್ರಿಕೋದ್ಯಮದ ಬಗ್ಗೆ, ಸಮಾಜ ಸೇವೆಯ ಬಗ್ಗೆ ಮಾತಾಡಿದರು. ಅವರ ಎಲ್ಲ ಮಾತುಗಳಲ್ಲಿ ಕೂಡ ನಾವು ಸತ್ಯ ಇರೋದನ್ನು ಕಾಣ್ತೇವೆ. ಆದರೆ ಆ ಸತ್ಯ ಇವತ್ತಿನ ಜನಗಳಿಗೆ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಸತ್ಯ ಯಾವಾಗಲೂ ನೇರವಾಗಿರುತ್ತೆ, ನಿಷ್ಠೂರವಾಗಿ ಇರುತ್ತೆ. ನಿಷ್ಠೂರವಾಗಿ ಇರ್ತಕ್ಕಂಥವ್ರು, ಸತ್ಯ ಹೇಳುವಂಥವ್ರು ಸಮಾಜದ ಕೆಲವು ಜನರಿಗೆ ಬೇಕಾಗಿರೋದಿಲ್ಲ. ಆ ಕೆಲವು ಜನ ಭಾಳಷ್ಟು ಜನರ ಮನಸ್ಸನ್ನು ಕೆಡಿಸಿ ಅವರು ಕೂಡ ತಮ್ಮ ಜೊತೆಗೆ ಸೇರಿಸ್ಕೊಂಡು ಹೋಗುವಂಥ ವಾತಾವರಣ, ಕಲುಷಿತ ವಾತಾವರಣ ಇವತ್ತಿನ ದಿನಗಳಲ್ಲಿ ನಾವು 20 ವರ್ಷಗಳ ಅನುಭವವನ್ನು ನಾನು ಹಂಚ್ಕೋಬೇಕು ಅಂತಂದರೆ, ಯಾವ ಪತ್ರಕರ್ತ ನೇರವಾಗಿರ್ತಾನೆ, ನಿಷ್ಠೂರವಾಗಿರ್ತಾನೆ, ಇದ್ದದ್ದನ್ನು ಇದ್ದಾಗೆ ಹೇಳೋ ಮನೋಭಾವವನ್ನು ರೂಢಿಸ್ಕೊಂಡಿರ್ತಾನೆ, ಅವರಿಗೆ ಶತ್ರುಗಳು ಭಾಳ ಜನ ಇರ್ತಾರೆ. ಆದರೆ ಶತ್ರುಗಳು ಎಷ್ಟು ಜಾಸ್ತಿ ಆಗ್ತಾರೆ ಅಷ್ಟು ನಿಜವಾದ ಪತ್ರಕರ್ತರು ಬೆಳೆಯೋದಕ್ಕೆ ಅವಕಾಶಗಳು ಜಾಸ್ತಿ ಇರ್ತವೆ. ನಯನ ಭಾರ್ಗವ ಪ್ರಶಸ್ತಿಗೆ ಭಾಜನರಾದವರು ರಾಯಚೂರು DYSP ಶಾಂತವೀರಯ್ಯ ನಯನ ಭಾರ್ಗವ ಶೌರ್ಯ ಪ್ರಶಸ್ತಿ, PSI BIMC SH
ನಯನ ಭಾರ್ಗವ ಅಪ್ರತಿಮ ಸಾಧಕ ಪ್ರಶಸ್ತಿ ಸಿದ್ದಪ್ಪ ಮೇಟಿ, ನಯನ ಭಾರ್ಗವ ಕಲಿಯುಗದ ಶ್ರವಣಕುಮಾರ ಬಸವರಾಜ ಲಮಾನಿ, ನಯನ ಭಾರ್ಗವ ಆದರ್ಶ ಶಿಕ್ಷಕ ಪ್ರಶಸ್ತಿ ಮೋಹನ್ ಬಾಬು BS ಆದರ್ಶ ಮಾದರಿ ಶಿಕ್ಷಕ ಪ್ರಶಸ್ತಿ, DB ವಡವಡಗಿ ಅಂಬಾಜಿ ಗೋರ್ಪಡೆ ಮಾಧ್ಯಮ ರತ್ನ ಪ್ರಶಸ್ತಿ, ಮಾಂತೇಶ್ ನುಲಿನವರ್ ಗ್ರಾಮೀಣ ಮಾಧ್ಯಮ ಸೇವಾ ರತ್ನ ಪ್ರಶಸ್ತಿ, ವೀರೇಶ ವಾಲಿ ನಯನ ಭಾರ್ಗವ ಗಾನಗಾರುಡಿಗ ಪ್ರಶಸ್ತಿ, ಮಾಂತೇಶ್ ಸಿದ್ದರೆಡ್ಡಿ ಶೈಕ್ಷಣಿಕ ಪ್ರಗತಿ ಸೇವಾ ರತ್ನ ಪ್ರಶಸ್ತಿ, ವಿಠಲ್ ಕಿಲ್ಲಾರೆಡ್ಡಿ ಉತ್ತಮ ನರ್ಸಿಂಗ್ ಆಫೀಸರ್, ರಾಜಶ್ರೀ ಆಲ್ಗುಂಡಿ ಅಮೂಲ್ಯ ಜೀವರಕ್ಷಕಿ ಪ್ರಶಸ್ತಿ, ಚಂದ್ರಶೇಖರ ಜಾರೆಡ್ಡಿ ಮಾದರಿ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ, ಈಶ್ವರಯ್ಯ ಹಿರೇಮಠ್ ಮಾದರಿ ಅರಣ್ಯ ಗಸ್ತು ಪಾಲಕ, ಮಾಜಿ ಸೈನಿಕ ಶಂಕರ್ ಕಾಮಟೆ ವೀರ ಸೈನಿಕ ರೇಣುಕಾ ಹಡಪದ್ ಮಾದರಿ ಅಂಗನವಾಡಿ ಕಾರ್ಯಕರ್ತೆ ಪ್ರಶಸ್ತಿಗಳಿಗೆ ಭಾಜನರಾದರು. ಕಾರ್ಯಕ್ರಮವನ್ನು CRP GH ಚವಾನ್, ರವಿಕುಮಾರ್ ತೆಲಂಗಿ, ಅನಿಲ್ ಕುಮಾರ್ ತೆಲಂಗಿ ಹಾಗೂ ಮಹೇಶ್ ತೆಲಂಗಿ, ಈಶ್ವರ್ ಅನ್ನಗೋನಿ, ವೀರೇಶ್ ಡವಳಗಿ ನಿರ್ವಹಿಸಿದರು.